ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಗವಂತ, ನನ್ನ ಗಂಡ ಪಾಪಿ. ಅವ್ರು ಹೇಗಾದ್ರೂ ಮಾಡಿ ನನ್ನ ಅತ್ತಿಗೆನ ಊರಿಂದ ಹೊರಗೆ ಹಾಕಬೇಕು ಅಂತ ಹೊಂಚು ಹಾಕ್ತಿರ್ತಾರೆ. ಆದ್ರೆ ಅದಾಗಬಾರ್ದು. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಅತ್ತಿಗೆ ಊರಲ್ಲೇ ಇರಬೇಕು. ಎಷ್ಟೋ ವರ್ಷಗಳಾದ್ಮೇಲೆ ನನ್ನ ಅತ್ತಿಗೆ ವಾಪಸ್ ಬಂದಿದ್ದಾರೆ. ಅವರನ್ನ ನೀನೇ ಕಳಿಸ್ಕೊಟ್ಟಿದ್ಯಾ ಅಂತ ನಂಬಿದ್ದೀನಿ. ಇಷ್ಟು ದಿನ ನನ್ನ ಅತ್ತಿಗೆ ವಾಪಸ್ ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಅವರು ಬದುಕೇ ಇಲ್ಲ ಅಂತ ನನಗೆ ನಾನೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲ, ನಿನ್ನ ಅತ್ತಿಗೆ ಬದುಕಿದ್ದಾರೆ, ನಿಮ್ಗೋಸ್ಕರ ವಾಪಸ್ ಬಂದಿದ್ದಾರೆ ಅಂತ ನೀನೇ ಕಳಿಸ್ಕೊಟ್ಟು ಈಗ ಅವ್ರನ್ನ ನೀನೇ ವಾಪಸ್ ಕರ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ ತಂದೆ? ನನ್ನ ಅತ್ತಿಗೆಗೆ ಅಷ್ಟು ಮಕ್ಕಳಿದ್ರು, ಒಬ್ರು ಮದ್ವೆನೂ ಅವ್ರ ಹತ್ರದಿಂದ ನೋಡಿ ಕಣ್ ತುಂಬಿಕೊಳ್ಳಿಲ್ಲ. ಈಗ ನಮ್ಮ ಪರಶು ರತ್ನ ಮದ್ವೆನಾದ್ರು ಅವ್ರ ಕಣ್ ತುಂಬ ನೋಡಿ ಖುಷಿ ಪಡ್ಲಿ ಭಗವಂತ. ನನ್ನ ಅತ್ತಿಗೆನ ಈ ಪಂಚಾಯಿತಿ ನಿರ್ಧಾರದಿಂದ ದೂರ ಕಳಿಸ್ಬೇಡ. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನಿನಗೆ ಎಲ್ಲ ರೀತಿ ಶಕ್ತಿ ಇದೆ. ನನ್ನ ಗಂಡನೇ ಪಂಚಾಯಿತಿ ನಿರ್ಧಾರ ತಗೊಳ್ಳೋದಾಗಿದ್ರು ನಿನ್ನ ತೀರ್ಮಾನನೇ ಅಂತಿಮ ಅಲ್ವಾ ಮಕ್ಕಳವ್ವ? ನಿನ್ನನ್ನೇ ನಂಬಿದ್ದೀನಿ. ನನ್ನನ್ನು ಕಾಪಾಡಮ್ಮ, ಕಾಪಾಡು ಮಕ್ಕಳವ್ವ, ನಮ್ಮನ್ನು ಕಾಪಾಡು. ಅಮ್ಮ, ಯಾಕಮ್ಮ ಅಳ್ತಿದ್ದಿ? ಅಂಥದ್ದೇನಾಯ್ತು? ಪರಶು, ಇವತ್ತು ಪಂಚಾಯಿತಿ ಕಣೋ. ಆ ಪಂಚಾಯಿತಿ ಮುಗಿದ್ಮೇಲೆ ನಾವು ಮದ್ವೆಗೆ ಹೋಗ್ಬೇಕು. ಆದ್ರೆ ಆ ಪಂಚಾಯಿತಿನಲ್ಲಿ ನನ್ನ ಅತ್ತಿಗೆ ಮೇಲೆ ಆರೋಪ ಹೊರಿಸಿ ಅವಳಿಗೆ ಶಿಕ್ಷೆ ಕೊಟ್ಟು ಊರಿಂದ ಆಚೆ ಕಳಿಸ್ಬಿಟ್ರೆ ಏನೋ ಮಾಡೋದು? ಪರಶು, ನಿನ್ನತ್ತೆ ಕಳ್ಳಿ ಅಲ್ಲ ಕಣೋ. ಅವಳು ಊರಿನ ಮಡ್ವೆನ ಕದ್ದಿಲ್ಲ. ಅವಳು ದೇವಿ ಪುತ್ರನ್ಗೆ ಜನ್ಮ ಕೊಟ್ಟಿದ್ದಾಳೆ. ಅವಳು ಯಾಕೋ ಒಡವೆ ಕದಿಬೇಕು? ಅವ್ರು ಒಡವೆ ಕದಿಯಕ್ಕೆ ಸಾಧ್ಯನೇ ಇಲ್ಲ. ಪರಶು, ಬಟ್ಟೆ ಅಂಗಡಿನಲ್ಲಿ ಏನಾಯ್ತು ಅಂತ ನೀನೇ ನೋಡ್ದೆ ತಾನೆ. ಆದ್ರೆ ನಿಮ್ಮಪ್ಪ ಅವಳ ಮೇಲಿನ ಕೋಪಕ್ಕೆ ಅವಳಿಗೆ ಬಹಿಷ್ಕಾರ ಹಾಕ್ಬಿಟ್ರೆ ಏನೋ ಮಾಡೋದು? ಅಮ್ಮ, ಈ ಹಿಂದೆ ಏನಾಗೈತೋ ನನಗಂತೂ ಗೊತ್ತಿಲ್ಲ. ಆದರೆ ಇವಾಗ ನಮ್ಮ ಪಾರು ಸಾಧ್ಯತೆನ ನಂಬವಳೆ. ಅದು ಸಾಕು ನನಗೆ. ನಾನು ಅವ್ರನ್ನ ನಂಬ್ತೀವಿ. ಆವತ್ತು ಅದೇ ಮಾತು ಹೇಳಿದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಅತ್ತೆ ನಾ ಬಿಟ್ಕೊಡೋ ಮಾತೇ ಇಲ್ಲ. ಬೇಕಿದ್ರೆ ಅಪ್ಪನ ಇನ್ನೊಂದ್ಕಿಂತ ಎದುರಾಕೊಂಡು ಅತ್ತೆನ ನಮ್ಮ ಮದುವೆ ಉಳಿಸ್ಕೊತೀನಮ್ಮ. ನಾನು ಇವನೇ ಪಾರು ಅವಳೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನಂಬಿರೋ ಮಾಕಾಳವ ಅವಳೆ. ಅಮ್ಮ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿರು, ಅದೆಲ್ಲ ನೋಡ್ಕೊತೀನಿ. ಅದ್ ನಾನು ಸತ್ರು ಸಾಧ್ಯ ಇಲ್ಲ. ನೋಡ್ರಣ್ಣ, ನೋಡ್ರಕ್ಕ, ನಿಮಗೆ ಒಂದು ಮಾತು ನಾನು ಹೇಳ್ತೀನಿ. ಈ ಹೆಂಗಸಿಂದ ನನ್ನ ತಂಗಿ ಮದುವೆ ಮಾತ್ರ ನಿಲ್ಬಾರ್ದು. ಆಟೆ ನಾಳಿಕೆ ಮದುವೆ ಇಟ್ಕೊಂಡು ಇವತ್ತು ನಾವೆಲ್ಲ ಪಂಚಾಯಿತಿ ಸೇರಿದ್ವಿ. ಆ ನೋವೇ ನನ್ನ ಒಳಗಡೆಯಿಂದನೇ ಕೊಲ್ತೈತೆ. ಅಂತದ್ರಾಗೆ ಈ ಒಂದೇ ಒಂದು ಕಾರಣದಿಂದ ನನ್ನ ತಂಗಿ ಮದುವೆ ಎಲ್ಲಾದ್ರೂ ನಿಂತೋಗ್ಬಿಟ್ರೆ ಆಮೇಲೆ ಅವಳ ಜೀವನನೇ ಹಾಳಾಗೋಯ್ತದೆ. ನನ್ನ ತಂಗಿರ್ ಜೀವನ ಹಾಳಾಗೋದ್ರೆ ಅದಕ್ಕೆ ನಿಮ್ಮ ಎಲ್ಲರಿಗೂ ತಮ್ಮಯ್ಯ ಅಂತ ಕೈ ಮುದ್ದು ಕೇಳ್ಕತೀನಿ. ಈ ಹೆಂಗ್ಸಿಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಟ್ಕೊಳ್ಳಿ, ನಮ್ ಸುದ್ದಿಗೆ ಬರ್ಬೇಡ. ಇವು ಕತ್ತೆಗೆ ಮೂಗ್ದಾರ ಹಾಕೋ ಮಾತಾಡ್ತಿದೆಯಲ್ಲೋ. ನೀನು ಇಲ್ಲ ಅಂದ್ರೂ ಸಂಬಂಧ ಮರೆ ಮಾತಕ್ಕಾಗಲ್ವಲ್ಲ.
ಅವಳು ಪುಣ್ಯ ಆಗಲಿ ಪಾಪ ಆಗಲಿ ಮಕ್ಕಳೇ ಹೊರಬೇಕಪ್ಪ. ವಾದ ವಿವಾದ ಎಲ್ಲ ಕೇಳಿ ಆಯ್ತು. ನಮ್ಮ ಊರು ಜನ ಶಾರದಮ್ಮನ ಒಳ್ಳೆ ಹೆಂಗಸು ಅಂತ ಒಪ್ತಿಲ್ಲ. ಆಕೆ ಕಳ್ಳಿ ಅಂತಾನೆ ತೀರ್ಮಾನ ಮಾಡ್ತಿದ್ದಾರೆ. ಜೊತೆಗೆ ಎಷ್ಟೋ ವರ್ಷಗಳಿಂದ ಈ ವಿಚಾರ ಬಗೆಹರಿದೆ ಹಾಗೆ ಕೂತಿದೆ. ಇವತ್ತು ಇದಕ್ಕೆ ಒಂದು ಅಂತ್ಯ ಹಾಡುವಂಥ ಮುಹೂರ್ತ ಬಂದಿದೆ. ಶಾರದಮ್ಮ, ಕಡೆಯದಾಗಿ ಕೇಳ್ತಾ ಇದ್ದೀನಿ, ನೀನು ಒಡವೆ ಕದ್ದಿದ್ದೀಯಾ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿವೆ. ನೀನು ಕದ್ದಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ನಿನ್ನ ಹತ್ರ ಒಂದೇ ಒಂದಾದರೂ ಸಾಕ್ಷಿ ಇದೆಯಾ? ಅಯ್ಯಮ್ಮ ತಲೆ ಬಸ್ಕೊಂಡು ನಿಂತಿರೋ ನೋಡ್ರಿ ಗೊತ್ತಾಗಲ್ಲ ದಣಿ. ಕೊಡಿ ಶಿಕ್ಷಣ, ಶಿಕ್ಷೆ ಕೊಡಿ, ಕೊಡ್ಲೇಬೇಕು, ಶಿಕ್ಷೆ ಕೊಡ್ಲೇಬೇಕು, ಕೊಡಿ, ಕೊಡ್ಲೇಬೇಕು, ಶಿಕ್ಷೆ ಕೊಡ್ಲೇಬೇಕು. ಜನರ ತೀರ್ಮಾನದ ಮುಂದೆ ನಾನು ಯಾರು, ಶಿವು ಯಾರು, ಶಾರದಮ್ಮ ಯಾರು? ಅದಕ್ಕೆ ಯಾವ ಪಕ್ಷಕ್ಕೂ ನಾನು ಸೇರದೆ ನಿಷ್ಪಕ್ಷವಾಗಿ ಈ ತೀರ್ಮಾನವನ್ನು ಕೊಡ್ತೀನಿ. ಊರು ಅಂದರೆ ಬರೀ ಜನ ಇರೋ ಜಾಗ ಅಲ್ಲ, ಅದಕ್ಕೊಂದು ನೀತಿ ನಿಯಮ ಅಂತೆಲ್ಲ ಇರುತ್ತೆ. ಊರನ್ನು ಕಾಯೋದಕ್ಕೆ ಗ್ರಾಮ ದೇವತೆ ಅಂತ ಒಬ್ಬಳಿರ್ತಾಳೆ. ಆದರೆ ಆ ದೇವತೆ ಒಡವೆನೇ ಕದ್ಕೊಂಡು ಹೋಗ್ಬಿಟ್ರೆ ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಹಾಗಂತ ಪಂಚಾಯಿತಿ ತುಂಬ ಕ್ರೂರವಾದ ತೀರ್ಮಾನ ತಗೊಳ್ಳೋದಕ್ಕಾಗೋದಿಲ್ಲ. ಈಗ ಎರಡು ರೀತಿ ತೀರ್ಮಾನ ಕೊಡ್ತೀವಿ. ಆಗ ಕದ್ಕೊಂಡು ಹೋಗಿದ್ದ ಚಿನ್ನದ ಬೆಲೆ ಎಷ್ಟಿದೆಯೋ ಅಷ್ಟನ್ನ ಈಗಿನ ಬೆಲೆಯಲ್ಲಿ ಕಟ್ಟಿ ಶಾರದಮ್ಮ ಇದೇ ಊರಿನಲ್ಲಿ ಇರಬಹುದು. ಅದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಇವತ್ತೇ ಪೊಲೀಸ್ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ